ನಕ್ಕರೆ. ಪ್ರಿಯತಮನಿಂದ ಯುವತಿ ಕೊಲೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಚಿಕ್ಕಗೊಲ್ಲರಹಟ್ಟಿಯ ಚಂದ್ರಶೇಖರ್ ಅಲಿಯಾಸ್ ಚಂದು ಆಟೋ ಡ್ರೈವರ್ ಆಗಿದ್ದು, ಡ್ರಾಪ್ ವೇಳೆ ಭವಾನಿ ಪರಿಚಯವಾಗಿದ್ದಳು. ಫ್ರೆಂಡ್ಶಿಪ್ ನಂತರ ಲವ್ ಆಗಿ ಇಬ್ಬರು ಸೀಕ್ರೆಟ್ ರಿಲೇಶನ್ಶಿಪ್ನಲ್ಲಿ ಇದ್ದರು. ಆದರೆ ಚಂದುಗೆ ಆಗಾಗಲೇ ಮದುವೆಯಾಗಿದ್ದು 6 ವರ್ಷದ ಮಗನಿದ್ದ. ಈ ವಿಚಾರ ಭವಾನಿಗೂ ಗೊತ್ತಿತ್ತು ಎನ್ನಲಾಗಿದೆ. ಇತ್ತೀಚೆಗೆ ಭವಾನಿ ಮನೆಯವರು ಆಕೆಗೆ ಮದುವೆ ಮಾಡಲು ಮುಂದಾದಾಗ ಆಕೆ ಚಂದುವಿನಿಂದ ದೂರವಾಗಲು ಯತ್ನಿಸಿದ್ದಳು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆಯುತ್ತಿತ್ತು. ಜಗಳದ ಬಳಿಕ ಇಬ್ಬರೂ ವಿಷ ಸೇವಿಸಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಭವಾನಿಯ ಸಾವಿನ ಹಿಂದೆ ಮರ್ಡರ್ ಆಂಗಲ್ ಕೂಡ ಇದೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಶಾಕಿಂಗ್ ಎಂದರೆ, ಘಟನೆ ಬಳಿಕ ಭವಾನಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಪೋಸ್ಟ್ ಕೂಡ ಮಾಡಲಾಗಿತ್ತು. ಈ ಪೋಸ್ಟ್ ನೋಡಿದ ಕುಟುಂಬಸ್ಥರು ಅನುಮಾನಗೊಂಡು ಸಂಪರ್ಕಿಸಲು ಯತ್ನಿಸಿದಾಗ ಈ ದುರಂತ ಪ್ರಕರಣ ಬೆಳಕಿಗೆ ಬಂದಿದೆ. ನಮಸ್ಕಾರ. ಕಳೆದ ಶನಿವಾರ 13ನೇ ತಾರೀಕು ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತಿಗಳರಪಾಳ್ಯ ಏರಿಯಾದಲ್ಲಿ ಒಂದು ಮಹಿಳೆ ಭವಾನಿ ಅಂತ ಆಕೆ ಸ್ನೇಹಿತ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಆಕೆಯನ್ನು ಕತ್ತಿಸಿ ಕೊಲೆ ಮಾಡಿರುವ ಒಂದು ಘಟನೆ ನಡೆದಿರ್ತದೆ. ಈ ಹಿನ್ನೆಲೆಯಲ್ಲಿ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ದಾಖಲಾಗಿರ್ತದೆ. ಇದರ ಹಿನ್ನೆಲೆ ಏನಂದರೆ, ಈ ಭವಾನಿ ಒಂದು ಮೊಬೈಲ್ ಶಾಪಲ್ಲಿ ತಿಗಳರಪಾಳ್ಯದಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಮತ್ತು ಈ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಈ ಮ್ಯಾರಿಡ್ ವ್ಯಕ್ತಿ ಇರ್ತಾನೆ. ಆತನಿಗೆ ಈ ಹಿಂದೆ ಸುಮಾರು 10 ವರ್ಷಗಳಿಂದನೇ ಮದುವೆ ಆಗಿರ್ತದೆ. ಒಬ್ಬ ಮಗು ಕೂಡ ಇರ್ತಾನೆ. ಆತ ಆಟೋ ಡ್ರೈವರ್ ಕೆಲಸ ಮಾಡ್ತಿರ್ತಾನೆ. ಅವನಿಗೂ ಮತ್ತು ಈ ಭವಾನಿಗೂ ಅವರಿಬ್ಬರ ನಡುವೆ ಪ್ರೀತಿ ಇರ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಈ ಭವಾನಿಗೆ ಮದುವೆ ಮಾಡಬೇಕು ಅಂತ ಮನೆಯವರು ಪ್ರಯತ್ನ ಮಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಡಿಸ್ಪ್ಯೂಟ್ ಬಂದು ಇಬ್ಬರು ಸತ್ತೋಗೋಣ ಅನ್ನೋ ಒಂದು ನಿರ್ಧಾರಕ್ಕೆ ಆತ ಬಂದು ಪಾಯ್ಸನ್ ಕೂಡ ತಗೊಂಡ್ಬಂದಿರ್ತಾನೆ. ಶನಿವಾರದ ದಿನ ಬೆಳಿಗ್ಗೆ ಸುಮಾರು 7ರಿಂದ 9 ನಡುವೆ ಈ ಘಟನೆ ನಡೆಯುತ್ತದೆ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಆಗಿರ್ತದೆ. ಭವಾನಿ ಅನ್ನೋಳು ವಿಷ ಕನ್ಸ್ಯೂಮ್ ಮಾಡಲಿಕ್ಕೆ ರೆಫ್ಯೂಸ್ ಮಾಡ್ತಾಳೆ. ಆದ್ದರಿಂದ ಆಕೆಯ ಕತ್ತನ್ನು ಇಸ್ಕಿ ಈತ ಕೊಲೆ ಮಾಡಿರುವುದಾಗಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರ್ತದೆ. ಈತ ಸ್ವಲ್ಪ ಮಟ್ಟಿಗೆ ಹುಷಾರ್ ಈತನು ತಗೊಂಡಿದ್ದಾನೆ ಮತ್ತು ಬಟ್ಟೆ ಮೇಲೆಲ್ಲ ಚೆಲ್ಕೊಂಡಿದ್ದಾನೆ. ಆದರೆ ಈತನಿಗೆ ಯಾವುದು ಲೈಫ್ ಥ್ರೆಟ್ ಇಲ್ಲ ಅಂತ ಡಾಕ್ಟರು ಈಗಾಗಲೇ ತಿಳಿಸಿದ್ದಾರೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆತ ಸಂಪೂರ್ಣ ಉನ್ಮುಖ ಆದಮೇಲೆ ಆತನ ಅರೆಸ್ಟ್ ಮಾಡ್ತೀವಿ. ಅಬೌಟ್ 33 ಇಯರ್ಸ್ ಏಜ್ ಇದೆ. ಸುಮಾರು 10 ವರ್ಷಗಳಿಂದನೇ ಮದುವೆ ಆಗಿದೆ. ಈಕೆಗೆ 25 ಏಜ್ ಇರ್ತದೆ. ಆಕೆಗೆ ಮದುವೆ ಆಗಿರೋದಿಲ್ಲ. ಬಟ್ ಈ ಸುಮಾರು 1 ವರ್ಷದಿಂದ ಅವರಿಬ್ಬರು ಎಲ್ಲೋ ದೇವಸ್ಥಾನದಲ್ಲಿ ಯಾಕೋ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ದಿರ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿರ್ತದೆ. ಆದರೆ ಅವ್ರ ಫ್ಯಾಮಿಲಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ.